ಮಾತುಕತೆ ಮಮತಾ ಜೊತೆ. ನಮಸ್ಕಾರ. ಒಬ್ಬ ವ್ಯಕ್ತಿ ಹತ್ರ ಕೈ ತುಂಬಾ ದುಡ್ಡಿರಬಹುದು, ಮಣಗಟ್ಲೆ ಬಂಗಾರ ಇರಬಹುದು, ಎಂದೆಂದು ಕರಗದೇ ಇರೋಷ್ಟು ಆಸ್ತಿನೂ ಇರಬಹುದು. ಹಾಗೆ ಸಮಾಜದಲ್ಲಿ ಒಳ್ಳೆ ಹೆಸರು, ಕೀರ್ತಿ, ಯಶಸ್ಸು ಎಲ್ಲಾನು ಸಿಕ್ಕಿರಬಹುದು. ಆದ್ರೆ ಈ ವ್ಯಕ್ತಿಗೆ ತನ್ನ ಹತ್ರ ಏನೋ ಒಂದಿಲ್ಲ ಅನ್ನುವಂತಹ ಭಾವನೆ ಸದಾ ಕಾಡ್ತಾ ಇರುತ್ತೆ. ಹಾಗೆ ಲೋಕದ ಲೆಕ್ಕಾಚಾರದಲ್ಲಿ ಮತ್ತೊಬ್ಬ ವ್ಯಕ್ತಿ ಹತ್ರ ಇದೆಲ್ಲಾನು ಇಲ್ಲದೆ ಇರಬಹುದು. ಆದ್ರೆ ಈ ವ್ಯಕ್ತಿ ತನ್ನ ಹತ್ರ ಎಲ್ಲಾನು ಇದೆ ಅನ್ನೋ ತೃಪ್ತಿಯಿಂದ ಬದುಕ್ತಾ ಇರ್ತಾರೆ. ನಾವಿದನ್ನ ನೋಡಿರ್ತೀವಿ. ಅಲ್ಲಿ ಇಲ್ಲದ ಇಲ್ಲಿ ಇರುವ ಆ ಎಲ್ಲ ಏನು, ಅದೇ ಶಾಂತಿ, ನೆಮ್ಮದಿ. ಎಲ್ಲಿದೆ? ನಮ್ಮೊಳಗೆ ಇದೆ. ನಮ್ಮೊಳಗಿರುವಂತಹ ಶಾಂತಿ ನೆಮ್ಮದಿಯನ್ನ ಹೇಗ್ ಕಂಡುಕೊಳ್ಳೋದು? ಆ ಪ್ರಕ್ರಿಯೆ ಕಳೆ ಮುತ್ತಿರುವ ತಾವರೆಯನ್ನ ಮುಕ್ತಗೊಳಿಸಿ ಕಂಗೊಳಿಸೋ ಹಾಗೆ ಮಾಡುವಂಥದ್ದು. ನಮ್ಮನ್ನ ಆವರಿಸಿರುವಂತಹ ಕತ್ತಲೆಯನ್ನ ದೂರಗೊಳಿಸಿ ಬೆಳಕಿನ ಪ್ರವಾಹದಲ್ಲಿ ಮೀಯೋ ಹಾಗೆ ಮಾಡುವಂಥದ್ದು. ಅದಕ್ಕೆ ನಾವು ಸಿದ್ಧರಾಗಬೇಕು ಅಷ್ಟೇ. ಆತ್ಮಶುದ್ಧಿಗಾಗಿ ಅವಿರತ ದುಡಿತ ಶರಣಾಗಿರೋರನ್ನ ಅನವರತ ಹರಸೋ ತಾಯಿ ಮಹಾಗೌರಿಗೆ ನಮನ.